ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ವಿಶೇಷವಾದಂತಹ ರೆಸಿಪಿ ಯಾವುದು ಅಂತ ಹೇಳಿದ್ರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ಈಸಿ ಆಗಿರುವಂತಹ ಜೊತೆಗೆ ಕ್ವಿಕ್ ಆಗಿರುವಂತಹ ರೆಸಿಪೀಸ್ನ ನಿಮಗೆ ತೋರಿಸ್ತೀನಿ, ನಿಮ್ಗೆ ಅನುಕೂಲ ಆಗಲಿ ಅಂತ. ಹಾಗಾಗಿ ಇವತ್ತು ಕೂಡ ಅದೇ ಥರ ಒಂದು ಕ್ವಿಕ್ ಆಗಿ ಮಾಡ್ಕೊಳ್ಳುವಂತಹ ಒಂದು ರೆಸಿಪಿನ ತೊಗೊಂಡು ಬಂದಿದ್ದೀನಿ. ಅದು ಬಂದು ಟೊಮ್ಯಾಟೊ ಬಜ್ಜಿ. ನಮ್ಮ ಹಳ್ಳಿ ಕಡೆ ತುಂಬ ವಿಶೇಷವಾಗಿ ಮಾಡುವಂತಹ ಅಡಿಗೆ, ಮುದ್ದೆಗೆ ಅನ್ನಕ್ಕೆ ಎಲ್ಲದಕ್ಕೂ ದಿ ಬೆಸ್ಟ್ ಕಾಂಬಿನೇಷನ್. ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ. ನಿಮಗೆ 5 ರಿಂದ 6 ನಿಮಿಷದಲ್ಲಿ ಅದನ್ನು ರೆಡಿ ಮಾಡ್ಕೋಬಹುದು. ಇಂಗ್ರೀಡಿಯೆಂಟು ಅಷ್ಟೇ ತುಂಬ ಬೇಕಾಗಲ್ಲ, ಒಂದು 4-5 ಪದಾರ್ಥದಲ್ಲೇ ನೀವು ಅದನ್ನು ರೆಡಿ ಮಾಡ್ಕೋಬಹುದು. ಸೊ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನೀವೇನು ಮಾಡಬೇಕು, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಗೆ ಸಪೋರ್ಟ್ ಮಾಡಬೇಕು. ನೀವು ಮಾಡೋಂತಹ ಸಬ್ಸ್ಕ್ರಿಪ್ಷನಿಂದ ನಮ್ಮ ಚಾನಲ್ ಗ್ರೋತ್ ಆಗುತ್ತೆ, ಜೊತೆಗೆ ನಮಗೂ ಕೂಡ ಮೋಟಿವೇಟ್ ಆಗುತ್ತೆ. ಹಾಗೆ ವಿಡಿಯೋನ ನೋಡೋದಲ್ಲದೆ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ನಲ್ಲಿ ತಿಳಿಸಿ. ಸೊ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಬೇಕಾಗಿರೋ ಸಾಮಗ್ರಿಗಳು 4 ಟೊಮೆಟೊ ತೊಗೊಂಡಿದ್ದೀನಿ, 1 ಈರುಳ್ಳಿ ತೊಗೊಂಡಿದ್ದೀನಿ, ಸ್ವಲ್ಪ ತೆಂಗಿನಕಾಯಿ ಅಥವಾ ಕೊಬ್ಬರಿ ಏನಾದರೂ ತೊಗೊಳ್ಳಿ. 2-3 ಚಮಚದಷ್ಟಿದ್ರೆ ಸಾಕು. 1 ಈರುಳ್ಳಿಯನ್ನು ಚೆನ್ನಾಗೀಗ ಹೆಚ್ಚಿಟ್ಕೊಂಡು, ಈಗ 4 ಟೊಮೆಟೊ ನಾವೇನು ತೊಗೊಂಡಿದ್ವಿ ಅದನ್ನು ಕೂಡ ದಪ್ಪದಾಗೆ ಹೆಚ್ಕೊಳ್ಳೋಣ. ಈಗ ಇದೆಲ್ಲನೂ ಗ್ರೈಂಡ್ ಮಾಡ್ಕೊತೀವಿ, ಹಾಗಾಗಿ ಇದನ್ನು ಸಣ್ಣದಾಗಿ ಹೆಚ್ಕೋಬೇಕು ಅಂತ ಏನಿಲ್ಲ. ಜೊತೆಗೆ 1 ಬೆಳ್ಳುಳ್ಳಿನ ಬಿಡಿಸಿಟ್ಕೊಳ್ಳಿ, ಸಿಪ್ಪೆ ಎಲ್ಲನೂ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ರುಚಿ ಚೆನ್ನಾಗಿರುತ್ತೆ ಅಂತ ಹೇಳಿ ಹಾಕಲೇಬೇಕು ಅಂತೇನಿಲ್ಲ. ಸೊ ಇವಾಗ 1 ಬೆಳ್ಳುಳ್ಳಿಯನ್ನು ಹಾಕ್ಕೊಂಡು ಹಸಿ ಟೊಮೆಟೊನೇ ಹಾಕ್ಕೊಳ್ಳೋಣ. ಜೊತೆಗೆ 1 ಈರುಳ್ಳಿ ಹಾಕ್ಕೊಳ್ಳೋಣ. ಇಲ್ಲಿ ಏನು ನಾವು ಹುರಿದು ಹಾಕೋಬೇಕು ಅಂತ ಏನಿಲ್ಲ. ಸೊ ಇವಾಗ ಇದಕ್ಕೆ ನಾನು ಹುಳಿ ಪುಡಿ ಅಥವಾ ಸಾಂಬಾರು ಪುಡಿ ಏನು ಮಾಡಿರ್ತೀವಿ ಮನೇಲಿ ನೀವು ಉಪಯೋಗಿಸ್ತೀರಲ್ಲ, ಅದೊಂದು 2 ಚಮಚ ತೊಗೊಂಡಿದ್ದೀನಿ. ಒಂದು 3-4 ಚಮಚದಷ್ಟು ತೆಂಗಿನಕಾಯಿ ಅಥವಾ ಕೊಬ್ಬರಿ ಏನಾದರೂ ತೊಗೊಳ್ಳಿ. 4 ಎಲೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡ್ರೆ ನಿಮಗೆ ಆಲ್ಮೋಸ್ಟ್ ರೆಡಿನೇ ಆಗೋಯ್ತು. ಎಲ್ಲನೂ ಹಸಿಯಾಗಿ ನಾವು ತೊಗೊಂಡಿರೋದ್ರಿಂದ ಇವಾಗ ಒಗ್ಗರಣೆಗೆ ನಾವು ಏನು ಮಾಡ್ತಾಯಿದ್ದೀವಿ, ನೀವು ಬಳಸುವಂಥ ಅಡುಗೆ ಎಣ್ಣೆ ಯಾವುದು ಬೇಕಾದರೂ ಇದಕ್ಕೆ ಹಾಕ್ಕೊಳ್ಬಹುದು. 1-2 ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಸಾಸಿವೆ ಸಿಡಿದ ನಂತರ ಒಗ್ಗರಣೆಗೆ 4 ಕರಿಬೇವನ್ನು ಹಾಕ್ಕೊಳ್ಳೋಣ ಅಂತ. ಇದಕ್ಕೆ ಹಿಂಗು ಏನು ಹಾಕಬೇಕಾಗಿಲ್ಲ. ಇದಕ್ಕಿವಾಗ ಒಂದಷ್ಟು ಸ್ವಲ್ಪ ನೀರು ಅವಶ್ಯಕತೆ ಇದೆ. ಹಾಗಾಗಿ 2-3 ಲೋಟದಷ್ಟು ನೀರನ್ನು ಹಾಕ್ಕೊಳ್ಳೋಣ. ಇದು ಸ್ವಲ್ಪ ತೆಳ್ಳಗಿರುತ್ತೆ, ತುಂಬ ಗಟ್ಟಿ ಏನು ಬರಲ್ಲ. ಹಾಗಾಗಿ ನಾನಿಲ್ಲಿ ಒಂದು ದೊಡ್ಡ ಲೋಟದಲ್ಲಿ 2 ಲೋಟದಷ್ಟು ನೀರನ್ನು ಇದಕ್ಕೆ ಹಾಕ್ಕೊಂಡಿದ್ದೀನಿ. ನಿಮ್ಮ ಅಳತೆ ತಕ್ಕನಾಗಿ ನೀವು ಕೂಡ 2 ಲೋಟ ಅಥವಾ 3 ಲೋಟ ನೀರನ್ನು ಹಾಕೋಬಹುದು. ಇದು ಯಾಕೆಂದರೆ ಚೆನ್ನಾಗಿ ಕುದಿಯತ್ತೆ. ಇವಾಗ ನಾವೆಲ್ಲ ಪದಾರ್ಥನೂ ಹಸಿಯಾಗೆ ತೊಗೊಂಡಿರೋದ್ರಿಂದ ಇದೆಲ್ಲ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಕುದಿಬೇಕು. ಹಾಗಾಗಿ ಸ್ವಲ್ಪ ನೀರನ್ನು ಹೆಚ್ಚೆ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಕುದಿಸಿ. ಇದೊಂದು 5-6 ನಿಮಿಷ ಚೆನ್ನಾಗಿ ಚೆನ್ನಾಗಿ ಕುದ್ದ ನಂತರ ಇದು ರೆಡಿ ಆಗುತ್ತೆ. ಸೊ ಟೋಟಲಿ ಒಂದು 10 ನಿಮಿಷದಲ್ಲಿ ನಿಮಗೆ ಈ ರೆಸಿಪಿಯನ್ನು ನೀವು ಕಂಪ್ಲೀಟ್ ಮಾಡ್ಕೋಬಹುದು. ತುಂಬ ಬೇಜಾರಾದಾಗ ಬೇಳೆ ಬೇಯಿಸ್ಕೋಬೇಕು, ಕುಕ್ಕರ್ ಕೂಗಿಸ್ಬೇಕು, ಆಮೇಲೆ ತಿಂದು ಬೇಜಾರಾಗಿದೆ ಅಂತ ಯಾರ್ಯಾರಿಗೆ ಅನಿಸುತ್ತೆ ಅವ್ರಿಗೆಲ್ಲ ದಿ ಬೆಸ್ಟ್ ರೆಸಿಪಿ ಇದು. ರುಚಿನೂ ಅಷ್ಟೇ, ನನಗಂತೂ ಈಗಲೇ ಬಾಯಲ್ಲಿ ನೀರು ಬರ್ತಾಯಿದೆ. ಓಕೆ, ಈಗ ನಾನು ಅದನ್ನು ರಾಗಿ ಹಿಟ್ಟು ಕೂಡ ಮಾಡಿಕೊಂಡು ಟೇಸ್ಟ್ ಮಾಡ್ತೀನಿ. ನನಗಂತೂ ಕಾಯೋಷ್ಟು ತಾಳ್ಮೆ ಇಲ್ಲ. ನನಗೆ ತುಂಬಾ ಇಷ್ಟವಾದಂತಹ ರೆಸಿಪಿ ಇದು. ನನಗೆ, ಅಮ್ಮನಿಗೆ, ನಮ್ಮ ಚಿನ್ನಿಗೆ ಎಲ್ಲರಿಗೂ ತುಂಬಾ ಇಷ್ಟವಾದಂತಹ ರೆಸಿಪಿ. ಸೊ ಇವಾಗ ನಾವು ರಾಗಿ ಹಿಟ್ಟು ಮಾಡ್ಕೊಳ್ಳೋಣಂತೆ. ನೀವು ರಾಗಿ ಮುದ್ದೆ ಗಂಟಾಗುತ್ತೆ ಅನ್ನೋರಿಗೆ ಅಂಬಲಿನ ಚೆನ್ನಾಗಿ ಕುದಿಸ್ಕೊಳ್ಳಿ. ಜೊತೆಗೆ ಹಿಟ್ಟನ್ನ ನೀವೀಗ ಹಾಕ್ಕೊಳ್ಳೋವಾಗ ಅದು ಅಲ್ಲಾಡಬಾರ್ದು, ಅದು ಚೆನ್ನಾಗಿ ಪಾತ್ರೆಲಿ ಕೂತ್ಕೋಬೇಕು. ಆ ಅಳತೆಯಲ್ಲಿ ನೀವು ಹಿಟ್ಟನ್ನು ಹಾಕ್ಕೊಂಡ್ರೆ ಗಂಟಾಗಲ್ಲ. ಮುದ್ದೆ ಚೆನ್ನಾಗಿ ಬೇಯಿಸ್ಕೊಂಡು ನಂತರ ತಿರುಗಿಕೊಂಡ್ರೆ ಮುದ್ದೆ ಗಂಟಾಗಲ್ಲ, ನೀಟಾಗಿ ಬರುತ್ತೆ. ಸೊ ಯಾವ ಥರ ಟೇಸ್ಟ್ ಮಾಡೋಣಂತೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.